ನಮಸ್ಕಾರ. ಸರ್ ನಮಸ್ತೆ. ನಿಮ್ಮ ಹೆಸರು, ಯಾವ ಊರಿಂದ ಬಂದಿದ್ದೀರಾ, ಏನಾಗಿತ್ತು ನಿಮಗೆ? ಸರ್ ನನ್ನ ಹೆಸರು ಕವಿತಾ. ನಾವು ಚಿಕ್ಕಬಳ್ಳಾಪುರದಿಂದ ಬಂದಿದ್ದು. ನನಗೆ ಮೊದಲು ಮೆಟ್ಲತ್ತಕ್ಕಾಗ್ತಾ ಇರಲಿಲ್ಲ, ಕಾಲು ನೋವಿತ್ತು. ಅಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ತೋರಿಸ್ಕೊಂಡಿದ್ವಿ ಆರ್ಥೋಪೆಡಿಕ್ ಹತ್ರ, ಕಡಿಮೆ ಆಗಿರಲಿಲ್ಲ. ಇವಾಗ ಇಲ್ಲಿ ಆಯುರ್ವೇಟನಲ್ಲಿ ಬಂದು ತೋರಿಸ್ಕೊಂಡ್ಮೇಲೆ ಕಡಿಮೆ ಆಗಿದೆ. ನಾನು 3.5 ತಿಂಗಳಿಂದ ಟ್ರೀಟ್ಮೆಂಟ್ ತೊಗೊತಾ ಇದ್ದೀನಿ. ಇವಾಗ ಆರಾಮಾಗಿದ್ದೀನಿ. ಎಷ್ಟು ದಿನ ಅಡ್ಮಿಟ್ ಆಗಿದ್ರಿ? 12 ಡೇಸ್ ಅಡ್ಮಿಟ್ ಆಗಿದೆ ಸರ್. ಬರೀ ಕಾಲು ನೋವು ಮಾತ್ರನಾ, ಏನೇನು ಸಮಸ್ಯೆ ಇತ್ತು? ಬೆನ್ನು ಇತ್ತಾ? ನನಗೆ ಬೆನ್ನೋವಿಲ್ಲ, ಬರೀ ಕಾಲು ನೋವು ಸಮಸ್ಯೆ. ಕಾಲಿನ ಜೋಮ್ ಗಟ್ತಾ ಇತ್ತಾ? ಇಲ್ಲ ಸರ್, ಕಾಲು ಜೋಮಿಲ್ಲ, ಬರೀ ನೋವು, ಸೆಳೆತ. ಮೆಟ್ಲತ್ತಕ್ಕಾಗ್ತಾ ಇರಲಿಲ್ಲ. ಏನು ಮಂಡಿ ನೋವು ಏನಾದ್ರು ಇದೆಯಾ? ಮಂಡಿ ನೋವಿಲ್ಲ ಸರ್, ಕಾಲು ಮಾತ್ರ ನೋವಾಗುತ್ತೆ. ಕಾಲು ಮಾತ್ರ ನೋವು. ಈಗ ಈ 3.5 ತಿಂಗಳಲ್ಲಿ ಎಷ್ಟು ದಿನ ಅಡ್ಮಿಷನ್ ಆಗಿದ್ರಿ? 12 ಡೇಸ್. 12 ಡೇಸ್ ಆದಮೇಲೆ ಏನಾದ್ರು ನಿಮಗೆ ರೆಸ್ಟ್ ಹೇಳಿದ್ರಾ? ಹ್ಞೂ ಸರ್, ಮತ್ತೆ 1 ತಿಂಗಳು ಹೇಳಿದ್ರಿ. 1 ತಿಂಗಳಾದ್ಮೇಲೆ ಹೇಗಿತ್ತು? ಮತ್ತೆ ಆರಾಮಿದ್ದೀನಿ ಸರ್. ಈಗ ಎಷ್ಟು 3.5 ತಿಂಗಳಾಗಿದೆಯಾ? ಇವಾಗ 3. ಈಗ ಏನಕ್ಕೋಸ್ಕರ ಹಾಸ್ಪಿಟ್ಲಿಗೆ ಬಂದಿದ್ದೀರಾ? ಇವಾಗ ಮತ್ತೆ ಒಂದ್ಸರಿ ತೋರಿಸ್ಕೊಂಡು ಬಂದಿದ್ದೀನಿ. ಸೊ ನೀವು ಈ ವಿಡಿಯೋ ನೋಡೋರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ನಿಮ್ಮಂಥ ನೋವಲ್ಲಿರೋರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಅವರು ಬಂದು ಹೀಗೆ ತೋರಿಸ್ಕೊಂಡು ಹೋಗಿ ಆರಾಮಿರಲಿ ಅಂತ. ಅಂದರೆ ಇಲ್ಲಿ ಬಂದರೆ ಚೆನ್ನಾಗಿ ಆಗ್ತಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀರಾ? ಹ್ಞೂ ಸರ್, ಚೆನ್ನಾಗಿ ಆಗ್ತೀನಿ ಅಂತ. ಆಗಲಿ. ಥ್ಯಾಂಕ್ಸ್ ಅಮ್ಮ. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ಸ್.